ವೀಕ್ಷಕರೇ, ಈ ಒಂದು ವಿಡಿಯೋನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಪ್ರಸ್ತುತ ನಿಮ್ಮಲ್ಲಿರುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸುವೆ. ಈ ಒಂದು ವಿಡಿಯೋ ಮಾತ್ರ ಯಾರೂ ಸಹ ಮಿಸ್ ಮಾಡ್ಕೋಬೇಡಿ. ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಈ ಒಂದು ವಿಡಿಯೋ ನೋಡಿ, ಆಮೇಲೆ ಬೇರೆ ಯಾವುದೇ ಅಥವಾ ಬೇರೆ ಯಾರದೇ ವಿಡಿಯೋ ನೋಡುವ ಅವಶ್ಯಕತೆ ಇರುವುದಿಲ್ಲ. ಮೊದಲೇ ಹೇಳುವೆ, ಈ ಒಂದು ವಿಡಿಯೋ ಸಖತ್ ಉದ್ದವಾಗಬಹುದು, ಆದರೂ ಸಹ ಸ್ವಲ್ಪವೂ ಮಿಸ್ ಮಾಡದೆ ನೋಡಿ. ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ ಮಾಡುವ ನಮಸ್ಕಾರಗಳು. ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ. ಮಾನ್ಯ ವೀಕ್ಷಕರೇ, ಈ ಒಂದು ವಿಡಿಯೋನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಪ್ರಸ್ತುತ ಸಿಗುವ ಅತಿ ಮುಖ್ಯವಾದ ಮಾಹಿತಿಗಳ ಜೊತೆಗೆ ಯಾಕೆ ಗೃಹಲಕ್ಷ್ಮಿ ಯೋಜನೆಯ ಹಣವು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆಯಾಗಲು ತಡವಾಗುತ್ತಿದೆ ಮತ್ತು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣವು ಯಾರಿಗೆಲ್ಲ ಸಿಗಬಹುದು, ಜೊತೆಗೆ ಯಾರಿಗೆಲ್ಲ ಕ್ಯಾನ್ಸಲ್ ಆಗಬಹುದು, ಗೃಹಲಕ್ಷ್ಮಿ ಯೋಜನೆಯ ಹಣವು ಯಾರಿಗೆಲ್ಲ ಜಮೆಯಾಗಬಹುದು, ಅದಕ್ಕಿರುವ ಮಾನದಂಡಗಳು ಏನಾಗಿರಬಹುದು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋನಲ್ಲಿ ನೀಡುತ್ತೇನೆ. ಆದರೆ ಅದಕ್ಕೂ ಮುನ್ನ ಎಲ್ಲಾ ನನ್ನ ಪ್ರೀತಿಯ ವೀಕ್ಷಕರಲ್ಲಿ ನನ್ನದೊಂದು ವಿನಂತಿ, ನಿಮ್ಮಲ್ಲಿ ನನ್ನದೊಂದು ಕಳಕಳಿಯ ಬೇಡಿಕೆ. ನಾನು ಈ ಚಾನೆಲ್ ಶುರು ಮಾಡಿ ಹತ್ತತ್ರ 1 ವರ್ಷವಾದ್ರೂ ಸಹ ಇನ್ನೂ ಸಹ 1,000 ಸಬ್ಸ್ಕ್ರೈಬರ್ಗಳು ಕೂಡ ಆಗಲಿಲ್ಲ. ಪ್ರತಿ ಬಾರಿಯೂ ಕೂಡ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಸಾಕಷ್ಟು ಜನ ವಿಡಿಯೋ ನೋಡುವರು, ಆದ್ರೆ ಅದರಲ್ಲಿ ಕೇವಲ ಒಬ್ಬರೋ ಇಬ್ಬರೋ ಸಬ್ಸ್ಕ್ರೈಬ್ ಮಾಡುವರಷ್ಟೇ ಹೊರತು ಬೇರೆ ಎಲ್ಲರೂ ಕೇವಲ ವಿಡಿಯೋ ಮಾತ್ರ ನೋಡುವರು. ಇದುವೇ ಬಹಳ ಬೇಸರವಾಗುವಂತದ್ದು. ನನ್ನ ಪ್ರೀತಿಯ ಪ್ರೇಕ್ಷಕರೇ, ನಿಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ಳುವ ಒಂದು ವಿಚಾರ, ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ. ಜೊತೆಗೆ ಈ ಒಂದು ವಿಡಿಯೋಗೆ ನಾನು ನಿಮ್ಮಲ್ಲಿ ಕೇಳುವಂತದ್ದು ಕೇವಲ ಒಂದೇ ಒಂದು ಲೈಕ್ ಅಷ್ಟೇ. ಪ್ಲೀಸ್ ದಯವಿಟ್ಟು ಈಗಲೇ ಲೈಕ್ ಮಾಡಿ. ಪ್ರಿಯ ವೀಕ್ಷಕರೇ, ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣವು ವಿಳಂಬವಾಗಿ ಇದೀಗ ಸುಮಾರು 2-3 ತಿಂಗಳುಗಳೇ ಕಳೆದಿದ್ದು, ಈ ಹಿಂದಿನ ವಿಡಿಯೋನಲ್ಲಿ ನಿಮ್ಮಲ್ಲಿ ಹೇಳಿರುವೆ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣವು ಇನ್ನಷ್ಟು 1-2 ವಾರಗಳಷ್ಟು ವಿಳಂಬವಾಗುತ್ತದೆ. ಅಂದ್ರೆ ಆಗಸ್ಟ್ ತಿಂಗಳ 2ನೇ ವಾರದೊಳಗೆ ಜಮೆಯಾಗಬಹುದು ಎಂದು ನಿಮಗೆ ಈ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೇನೆ. ಅದು ಸಹ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಒಂದು ಮಹತ್ವದ ಮಾಹಿತಿ ಕೊಟ್ಟಿರುವಂತದ್ದು. ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣವು ಜಮೆಯಾಗಲು ವಿಳಂಬವಾಗಿರುವುದು ಕೆಲವು ತಾಂತ್ರಿಕ ಕಾರಣಗಳಿಂದ ಎಂದು ಹೇಳಿದ್ರು. ಜೊತೆಗೆ ಆಗಸ್ಟ್ ಮೊದಲ ವಾರದೊಳಗೆ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣವು ಎಲ್ಲಾ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆಯಾಗುತ್ತದೆ ಎಂದು ಹೇಳಿದರು. ಅದರಂತೆಯೇ ಇನ್ನೂ ಸಹ ಆಗಸ್ಟ್ 2ನೇ ವಾರದವರೆಗೂ ಸಹ ಕಾದು ನೋಡಬೇಕು. ವೀಕ್ಷಕರೇ, ಇಲ್ಲಿ ನಿಮ್ಮಲ್ಲಿ ಕೆಲವರ ಕಮೆಂಟ್ಗಳು ನಮಗೆ ಬಂದಿದ್ದವು. ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಒಟ್ಟು ಮೊತ್ತ 4,000 ರೂಪಾಯಿಗಳು ಅವರವರ ಖಾತೆಗಳಿಗೆ ಜಮೆಯಾಗಿದೆ ಎಂಬುದು, ಜೊತೆಗೆ ಇನ್ನು ಕೆಲವರು ಅಂದ್ರೆ ಬೇರೆ ಚಾನೆಲ್ನಲ್ಲಿ ಸಹ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಒಟ್ಟು ಮೊತ್ತ 4,000 ರೂಪಾಯಿಗಳು, ಇನ್ನು ಕೆಲವರು ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಜೊತೆಗೆ 13ನೇ ಕಂತನ್ನು ಸೇರಿಸಿ ಒಟ್ಟು ಮೊತ್ತ 6,000 ರೂಪಾಯಿಗಳು ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆಯಾಗಿದೆ. ಇವತ್ತು ಈ ಜಿಲ್ಲೆಗಳಿಗೆ ಜಮೆಯಾಗಿದೆ ಎಂಬಂತೆ ಹಲವು ಬಾರಿಗೆ ಹಲವಾರು ವಿಡಿಯೋನಲ್ಲಿ ಹೇಳಿದ್ರು, ಜೊತೆಗೆ ಹೇಳ್ತಾನೆ ಇದ್ದಾರೆ. ಬಟ್ ನಮ್ಮ ಚಾನೆಲ್ನಲ್ಲಿ ಯಾವುದೇ ಕಾರಣಕ್ಕೂ ಇಂತಹ ಗಾಳಿ ಸುದ್ದಿಗಳಿಗೆ ಅವಕಾಶವಿಲ್ಲ. ನಮ್ಮ ಚಾನೆಲ್ನಲ್ಲಿ ಕೇವಲ 200 ಜನವಷ್ಟೇ ಇರಬಹುದು. ಆದರೂ ಸಹ ಯಾವುದೇ ಕಾರಣಕ್ಕೂ ಬೇರೆ ಚಾನೆಲ್ಗಳಂತೆ ಸುಳ್ಳು ಸುದ್ದಿಗಳನ್ನು ನಮ್ಮ ಚಾನೆಲ್ನಲ್ಲಿ ಹರಡುವುದಿಲ್ಲ. ಇಲ್ಲಿ ನಿಮಗೆ ನಮ್ಮ ಚಾನೆಲ್ ಅನ್ನು ಸಂಪೂರ್ಣವಾಗಿ ನಂಬಬಹುದು. ಅದಲ್ಲದೆ ಮಾನ್ಯ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣವು ಯಾರ ಖಾತೆಗಳಿಗೂ ಬಂದಿಲ್ಲ ಎಂಬುದು ನಿಜವಾದ ಮಾಹಿತಿಯಾಗಿರುತ್ತದೆ. ಇದಲ್ಲದೆ ಕೆಲವು ತಾಂತ್ರಿಕ ಕಾರಣಗಳಿಂದ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣವು ಯಾರ ಖಾತೆಗಳಿಗೂ ಜಮೆಯಾಗಿಲ್ಲ ಎಂಬುದನ್ನು ಸ್ವತಃ ಮಾನ್ಯ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದರ ಬಗ್ಗೆ ಹೀಗಂತ ಅಪ್ಡೇಟ್ ನೀಡಿದ್ದು. ಇದಲ್ಲದೆ ಇನ್ನು ಯಾರಿಗಾದ್ರೂ ಸಹ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣ ಅಂದ್ರೆ ಒಟ್ಟು 4,000 ರೂಪಾಯಿಗಳು ನಿಮ್ಮ ಖಾತೆಗಳಿಗೆ ಕಳೆದ ತಿಂಗಳು ಅಥವಾ ಈ ತಿಂಗಳು ಜಮೆಯಾಗಿದೆ ಎಂದು ಪಟ್ಟು ಹಿಡಿಯುವುದಾದರೆ ದಯವಿಟ್ಟು ಈ ವಿಡಿಯೋ ಕೆಳಗೆ ನಿಮ್ಮ ಜಿಲ್ಲೆಯ ಹೆಸರು ಸಹಿತ ಹಣ ಜಮಾವಣೆಯಾದ ದಿನಾಂಕದೊಂದಿಗೆ ಕಮೆಂಟ್ ಮಾಡಿ. ಇದಲ್ಲದೆ ಪ್ರಸ್ತುತ ಮಾಹಿತಿಗಳ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಯ 11 ಮತ್ತು 12ನೇ ಕಂತಿನ ಹಣವು ಈ ತಿಂಗಳ 2ನೇ ವಾರದೊಳಗೆ ಜಮೆಯಾಗುವ ಸಾಧ್ಯತೆ ಇದೆ ಎಂಬುದು ಸದ್ಯಕ್ಕೆ ಸಿಗುವ ಮಾಹಿತಿಯಾಗಿರುತ್ತದೆ. ಇನ್ನು ಅನ್ನಭಾಗ್ಯ ಅಕ್ಕಿ ಯೋಜನೆಯ ಹಣದ ಬಗ್ಗೆ ನಮ್ಮ ಚಾನೆಲ್ನ ವೀಕ್ಷಕರಲ್ಲಿ ಕೆಲವರು ಅನ್ನಭಾಗ್ಯ ಅಕ್ಕಿ ಯೋಜನೆಯ ಹಣ ತಮ್ಮ ಖಾತೆಗಳಿಗೆ ಬಂದಿಲ್ಲ ಎಂದು ಹಲವು ಬಾರಿ ಪ್ರಶ್ನಿಸಿದ್ರು. ದಯವಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಒಮ್ಮೆ ಚೆಕ್ ಮಾಡಿ ನೋಡಿ. ಯಾಕಂದ್ರೆ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಜೂನ್ ತಿಂಗಳ ಹಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸರ್ಕಾರದ ಕಡೆಯಿಂದ ಹಣದ ಜಮಾವಣೆಯ ಕಾರ್ಯ ಮುಕ್ತಾಯವಾಗಿದೆ.
ಹಾಗೆಯೇ ಸರಿಯಾಗಿ ಹೇಳುವುದಾದರೆ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಕಳೆದ ತಿಂಗಳ ಹಣ ಅಂದ್ರೆ ಜೂನ್ ತಿಂಗಳ ಹಣವು ಕಳೆದ ತಿಂಗಳ ಅಂದ್ರೆ ಜುಲೈ ತಿಂಗಳ 12ನೆಯ ತಾರೀಕಿನಿಂದ ಜಮೆಯಾಗತೊಡಗಿತ್ತು. ಜೊತೆಗೆ ಮೊನ್ನೆ ಅಂದ್ರೆ ಈ ತಿಂಗಳ ಮೊದಲನೇ ತಾರೀಕಿನಂದು ಒಂದು ಮುಖ್ಯವಾದ ಮಾಹಿತಿ ಸಿಕ್ಕಿದ್ದು ಅನ್ನಭಾಗ್ಯ ಅಕ್ಕಿ ಯೋಜನೆಯ ಕಳೆದ ತಿಂಗಳ ಅಂದರೆ ಜುಲೈ ತಿಂಗಳ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಹಣವು ಈ ತಿಂಗಳ ಮೊದಲನೇ ದಿನಾಂಕದಿಂದ ನಿಮ್ಮ ಖಾತೆಗಳಿಗೆ ಜಮೆಯಾಗತೊಡಗಿದೆ. ಜಮೆಯಾಗಲು ಶುರುವಾದಂತಹ ಸಮಯವನ್ನು ಸರಿಯಾಗಿ ಹೇಳುವುದಾದರೆ ಆಗಸ್ಟ್ 1ನೇ ತಾರೀಕು ಬೆಳಿಗ್ಗೆ ಸರಿಸುಮಾರು 11 ಗಂಟೆಯಿಂದ ಜಮೆಯಾಗತೊಡಗಿತ್ತು. ಜೊತೆಗೆ ವೀಕ್ಷಕರೇ, ನೀವು ಇಲ್ಲಿ ಗಮನಿಸಬೇಕಾದ ವಿಷಯ, ಇದೀಗ ಮಳೆಗಾಲವಾಗಿರುವುದರಿಂದ ಸುಮಾರು ಎಲ್ಲಾ ಬ್ಯಾಂಕ್ ಸರ್ವರ್ಗಳು ಡೌನ್ ಆಗಿರುತ್ತದೆ. ಅದಕ್ಕೆ ನಿಮ್ಮ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಹಣವು ಬಂದಿದೆಯೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಲು ನಿಮ್ಮ ಬ್ಯಾಂಕ್ ಖಾತೆಯನ್ನು ಒಮ್ಮೆ ಎಂಟ್ರಿ ಮಾಡಿ ನೋಡಿ. ಜೊತೆಗೆ ನಿಮ್ಮಲ್ಲಿ ಯಾರಿಗಾದ್ರೂ ಕಳೆದ 3-4 ತಿಂಗಳುಗಳಿಂದ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಹಣವು ಬರದಿದ್ದ ಪಕ್ಷ ನೀವು ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಮತ್ತೊಮ್ಮೆ ಪರೀಕ್ಷಿಸಿ ನೋಡಿ. ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಸೀಡಿಂಗ್ ಆಗಿದೆ, ಜೊತೆಗೆ KYC ಜೋಡಣೆಯಾಗಿದೆ ಎಂಬುದನ್ನು ಖುದ್ದು ಬ್ಯಾಂಕ್ ನೌಕರರಿಂದ ಕೇಳಿ ಪರೀಕ್ಷಿಸಿ. ಇದರ ಜೊತೆಗೆ ಮತ್ತೊಂದು ವಿಚಾರ, ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂದಂತಹ ಹಣ ಅದು ಗೃಹಲಕ್ಷ್ಮಿ ಯೋಜನೆಯ ಹಣವಾಗಿರಲಿ ಅಥವಾ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಹಣವಾಗಿರಲಿ ಅಥವಾ ಯುವನಿಧಿ ಯೋಜನೆಯ ಹಣವೇ ಆಗಿರಲಿ, ಕನಿಷ್ಠ 2 ತಿಂಗಳಿಗೊಮ್ಮೆಯಾದ್ರೂ ಸಹ ನಿಮ್ಮ ಖಾತೆಗಳಿಗೆ ಸರ್ಕಾರದ ಕಡೆಯಿಂದ ಜಮೆಯಾದಂತಹ ಹಣವನ್ನು ಅದರಲ್ಲಿ ಕನಿಷ್ಠ 100 ರೂಪಾಯಿಯಾದ್ರೂ ವಿತ್ಡ್ರಾ ಮಾಡಿಕೊಳ್ಳಿ. ಕಾರಣ, ಜಮಾವಣೆಯಾದಂತಹ ಹಣವನ್ನು ನೀವು ಬ್ಯಾಂಕ್ ಮೂಲಕ ವಿತ್ಡ್ರಾ ಮಾಡಿದಾಗ ಡಿಬಿಟಿ ಬೆನಿಫಿಟ್ ಏನಿದೆ ಅದು ಫಲಾನುಭವಿಗಳ ಖಾತೆಗಳಿಗೆ ಸರಿಯಾಗಿ ಕ್ರೆಡಿಟ್ ಆಗಿದೆ. ಜೊತೆಗೆ ಅದರ ಉಪಯೋಗವನ್ನು ಸಹ ಫಲಾನುಭವಿಗಳು ಸರಿಯಾಗಿ ಬಳಸಿಕೊಳ್ಳುತ್ತಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ. ಜೊತೆಗೆ ಯಾರಿಗೆಲ್ಲ ಕಳೆದ ತಿಂಗಳ ಅಂದ್ರೆ ಜುಲೈ ತಿಂಗಳ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಹಣ ಬಂದಿದೆ ಎಂಬುದರ ಬಗ್ಗೆ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಜೊತೆಗೆ ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ ಅಂದ್ರೆ ರಾಜ್ಯ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಯೋಜನೆಗೆ ಸಂಬಂಧಿಸಿದಂತೆ ಸರಿಸುಮಾರು ಎಲ್ಲಾ ಕಂತಿನ ಹಣವು ಫಲಾನುಭವಿಗಳ ಖಾತೆಗಳಿಗೆ ಬಂದಿದೆ ಎಂಬುದು. ಇನ್ನು ಮುಖ್ಯವಾದ ಗೊಂದಲ, ಗೃಹಲಕ್ಷ್ಮಿ ಯೋಜನೆಯು ಕ್ಯಾನ್ಸಲ್ ಆಗುತ್ತಾ ಎಂಬುದು. ಇದಕ್ಕೆ ಉತ್ತರವನ್ನು ಹಲವಾರು ಬಾರಿ ಹಲವಾರು ಸಚಿವರುಗಳೇ ಹೇಳಿದ್ದು, ರಾಜ್ಯ ಸರ್ಕಾರದ ಎಲ್ಲ 5 ಯೋಜನೆಗಳು ಸಹ 5 ವರ್ಷವೂ ಜಾರಿಯಲ್ಲಿರುತ್ತದೆ ಎಂಬುದು. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯನ್ನು ನಿಲ್ಲಿಸುವ ಸಾಧ್ಯತೆ ಇಲ್ಲ. ಆದರೂ ಸಹ ಗೃಹಲಕ್ಷ್ಮಿ ಹಣವನ್ನು ಪಡೆಯಲು ಕೆಲವೊಂದು ಮಾನದಂಡಗಳನ್ನು ಸರ್ಕಾರವು ವಿಧಿಸಬಹುದು. ಆದರೆ ಇದು ಎಲ್ಲಿಯೂ ಸಹ ಸಾರ್ವಜನಿಕವಾಗಿ ಪ್ರಕಟವಾಗಿಲ್ಲ. ಏನಿರಬಹುದು ಈ ಮಾನದಂಡಗಳು ಅಂದ್ರೆ ತೆರಿಗೆ ಪಾವತಿಸುವ ಮನೆಯೊಡತಿಯರಿಗೆ ಸಂಬಂಧಿಸಿದಂತೆ ಈ ಹಿಂದೆ ಒಂದು ಸುದ್ದಿ ಬಂದಿತ್ತು. ಅದರಂತೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಲಿಸ್ಟಿನಲ್ಲಿ ಕೆಲವರನ್ನು ಅಂದ್ರೆ ಕೆಲ ಮನೆಯೊಡತಿಯರ ಹೆಸರನ್ನು ಕೈಬಿಡಲಾಗುತ್ತದೆ ಎಂಬ ಮಾಹಿತಿ. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ 2000 ಹಣ ಇನ್ಮುಂದೆ ಇಂಥವರಿಗೆ ಬರುವುದಿಲ್ಲ ಎಂಬ ಸುದ್ದಿ. ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ 2000 ರೂಪಾಯಿಗಳು ಕ್ಯಾನ್ಸಲ್ ಆಗುತ್ತದೆ ಅಂದ್ರೆ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಕಟ್ಟುತ್ತಿರುವರೋ ಅಥವಾ ಯಾರೆಲ್ಲ GST ಕಟ್ಟುತ್ತಿರುವರೋ ಅಂತ ಮನೆಯೊಡತಿಯ 2000 ರೂಪಾಯಿಗಳು ಕ್ಯಾನ್ಸಲ್ ಆಗುತ್ತದೆ ಎಂಬ ಮಾಹಿತಿ ದೊರಕಿತ್ತು. ಆದರೆ ಇದರ ಬಗ್ಗೆ ಸರ್ಕಾರದ ಕಡೆಯಿಂದ ಯಾವುದೇ ಖಚಿತವಾದ ಮಾಹಿತಿ ದೊರಕಿಲ್ಲ. ಜೊತೆಗೆ ಇಲ್ಲಿ ನೀವು ಗಮನಿಸಬೇಕಾದ ವಿಷಯ, ಕೆಲವರು ತೆರಿಗೆ ಕಟ್ಟಲು ಅರ್ಹರಲ್ಲದಿದ್ದರು ಅಥವಾ ಹಿಂದೆ ತೆರಿಗೆ ಕಟ್ಟಬೇಕಾದ ಮಾನದಂಡವನ್ನು ಹೊಂದಿದ್ದು, ಆದ್ರೆ ಈಗ ಅಂದ್ರೆ ಪ್ರಸ್ತುತ ನೀವು ತೆರಿಗೆ ಕಟ್ಟುವ ಮಾನದಂಡದಿಂದ ಹೊರಬಂದಿರುವಿರಿ ಅಂತವರು ನಿಮ್ಮಲ್ಲಿ ಯಾರಾದ್ರೂ ಇದ್ರೆ ನೀವು ಯಾವುದೇ ರೀತಿಯಲ್ಲಿ ತೆರಿಗೆ ಪಾವತಿ ಮಾಡುತ್ತಿಲ್ಲ, ಜೊತೆಗೆ ನಿಮ್ಮ ಆದಾಯವು ತೆರಿಗೆ ಪಾವತಿಸಲು ಇರುವ ಆದಾಯ ಮಿತಿಯನ್ನು ಮೀರುತ್ತಿಲ್ಲ ಎಂಬ ದೃಢೀಕರಣ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು. ಆಗ ಮಾತ್ರವೇ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹಣ 2000 ರೂಪಾಯಿಗಳು ನಿಮ್ಮ ಖಾತೆಗಳಿಗೆ ಬರುತ್ತದೆ. ಇನ್ನು ಈ ದೃಢೀಕರಣ ಪತ್ರವನ್ನು ಯಾರಿಗೆ ಅಥವಾ ಎಲ್ಲಿ ಸಲ್ಲಿಸಬೇಕು ಎಂಬ ಗೊಂದಲಕ್ಕೆ ಉತ್ತರ, ನೀವು ಈ ದೃಢೀಕರಣ ಪತ್ರವನ್ನು ನಿಮ್ಮ ಹತ್ತಿರದ ಗ್ರಾಮೋನ್ ಅಥವಾ ನಿಮ್ಮ ಹತ್ತಿರದ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಗಳಲ್ಲಿ ಸಲ್ಲಿಸಬಹುದು. ಕಾರಣ, ಸದ್ಯಕ್ಕೆ ಇದಕ್ಕೆ ಸರ್ಕಾರದ ಕಡೆಯಿಂದ ಯಾವುದೇ ಆನ್ಲೈನ್ ಸೇವೆ ಇಲ್ಲ. ಇನ್ನು ಸಾಕಷ್ಟು ಜನ ಡೂಪ್ಲಿಕೇಟ್ ರೇಷನ್ ಕಾರ್ಡ್ಗಳನ್ನು ಮಾಡಿಸಿದ್ದು, ಇಂತಹ ರೇಷನ್ ಕಾರ್ಡ್ಗಳಿಗೆ ಸಂಬಂಧಿಸಿದಂತೆ ಒಂದು ಮುಖ್ಯವಾದ ಮಾಹಿತಿ ದೊರಕಿದ್ದು ಸ್ವತಃ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿರುವಂತದ್ದು. ಅಂದ್ರೆ ಫೇಕ್ BPL ಕಾರ್ಡ್ಗಳನ್ನು ಯಾರೆಲ್ಲ ಮಾಡಿದ್ದಾರೋ ಅವರೆಲ್ಲ BPL ಕಾರ್ಡ್ಗಳು ಕ್ಯಾನ್ಸಲ್ ಆಗುತ್ತದೆ. ಸರ್ಕಾರದ ಮಾಹಿತಿಗಳ ಪ್ರಕಾರ ಸರಿಸುಮಾರು 1,27,00,000 BPL ಕಾರ್ಡ್ದಾರರು ಇದ್ದು, ಅದರಲ್ಲಿ 35 ಲಕ್ಷದಷ್ಟು BPL ಕಾರ್ಡ್ಗಳು ಡೂಪ್ಲಿಕೇಟ್ ಆಗಿದ್ದು ಅವೆಲ್ಲವೂ ಕ್ಯಾನ್ಸಲ್ ಆಗುತ್ತದೆ ಎಂದು ಸರ್ಕಾರದ ಕಡೆಯಿಂದ ಮಾಹಿತಿ ದೊರಕಿದೆ. ಇನ್ನೊಂದು ಮುಖ್ಯವಾದ ಯೋಜನೆ ಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ 2 ಅತಿ ಮುಖ್ಯವಾದ ಅಪ್ಡೇಟ್ ದೊರಕಿದ್ದು, ಅದರಲ್ಲಿ ಒಂದು ನಾನು ಈಗಾಗಲೇ ನಿಮಗೆ ನನ್ನ ಈ ಹಿಂದಿನ ವಿಡಿಯೋನಲ್ಲಿ ಹೇಳಿರುವೆ. ರಾಜ್ಯ ಸರ್ಕಾರದ ಉಚಿತ ಬಸ್ ಯೋಜನೆ ಅಥವಾ ಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ ಪ್ರತಿ ಮಹಿಳೆಯರು ಉಚಿತ ಬಸ್ ಸೌಲಭ್ಯವನ್ನು ಪಡೆಯುವವರು ಉಚಿತ ಬಸ್ನಲ್ಲಿ ಏನು 0 ಟಿಕೆಟ್ ಕೊಡುವರು ಅದನ್ನು ಕೇಳಿ ಪಡೆಯಲೇಬೇಕು
ಇಲ್ಲದಿದ್ದ ಪಕ್ಷ ಅಂದ್ರೆ ನೀವು ಜೀರೋ ಟಿಕೆಟ್ ಪಡೆಯದಿದ್ದರೆ ಚೆಕಿಂಗ್ ಬಂದ್ರೆ ನಿಮಗೆ ದಂಡ ವಿಧಿಸುವರು. ಎಷ್ಟು ಹಣ ದಂಡ ವಿಧಿಸುವರು ಎಂಬುದರ ಬಗ್ಗೆ ಈ ಹಿಂದಿನ ವಿಡಿಯೋನಲ್ಲಿ ಹೇಳಿದ್ದೇನೆ. ಜೊತೆಗೆ ಇದೇ ಶಕ್ತಿ ಯೋಜನೆಗೆ ಸಂಬಂಧಿಸಿದಂತೆ ಎರಡನೇ ಮುಖ್ಯವಾದ ಅಪ್ಡೇಟ್. ಶಕ್ತಿ ಯೋಜನೆಯ ಸೌಲಭ್ಯವನ್ನು ಪಡೆಯುವ ಮಹಿಳೆಯರಿಗೆ ಸರ್ಕಾರವು ಆದಷ್ಟು ಬೇಗ ಹಳದಿ ಕಾರ್ಡ್ ಅನ್ನು ವಿತರಿಸಲಾಗುವುದು. ಜೊತೆಗೆ ಪ್ರತಿ ಬಾರಿಯೂ ಬಸ್ನಲ್ಲಿ ಪ್ರಯಾಣಿಸುವಾಗ ಪ್ರತಿ ಮಹಿಳೆಯರು ಸಹ ಈಯೊಂದು ಕಾರ್ಡ್ ಅನ್ನು ತಮ್ಮ ಆಧಾರ್ ಅಥವಾ ಐಡೆಂಟಿಟಿ ಕಾರ್ಡ್ ಬದಲು ತೋರಿಸಬೇಕಾಗುತ್ತದೆ. ಹಾಗೆ ಇದು ಯಾವಾಗದಿಂದ ಜಾರಿಯಾಗುತ್ತೆ ಎಂಬುದರ ಬಗ್ಗೆ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ. ಬಟ್ ಯಾವುದೇ ಅಪ್ಡೇಟ್ ಬಂದ್ರೆ ತಕ್ಷಣವೇ ನಿಮಗೆ ವಿಡಿಯೋ ಮೂಲಕ ತಿಳಿಸಲಾಗುವುದು. ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಿಸಿದಂತೆ, ಅನ್ನಭಾಗ್ಯ ಅಕ್ಕಿ ಯೋಜನೆಗೆ ಸಂಬಂಧಿಸಿದಂತೆ, ಉಚಿತ ಬಸ್ ಯೋಜನೆಗೆ ಸಂಬಂಧಿಸಿದಂತೆ, ಯುವನಿಧಿ ಯೋಜನೆಗೆ ಸಂಬಂಧಿಸಿದಂತೆ, ಗೃಹಜ್ಯೋತಿ ಯೋಜನೆಗೆ ಸಂಬಂಧಿಸಿದಂತೆ ಅಥವಾ ಸರ್ಕಾರದ ಇನ್ನಿತರೆ ಯಾವುದೇ ಯೋಜನೆಗೆ ಸಂಬಂಧಿಸಿದಂತೆ ಏನೇ ಮಾಹಿತಿ ಇರಲಿ ಅಥವಾ ಯಾವುದೇ ಅಪ್ಡೇಟ್ ಇದ್ದಲ್ಲಿ ತಕ್ಷಣವೇ ನಿಮ್ಮ ಮುಂದೆ ಇಡಲಾಗುವುದು. ಮಾನ್ಯ ವೀಕ್ಷಕರೇ, ಇದಿಷ್ಟು ಈಯೊಂದು ವಿಡಿಯೋನಲ್ಲಿ. ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ. ಸಿಗುವ ಮುಂದಿನ ವಿಡಿಯೋನಲ್ಲಿ ಎಲ್ಲರಿಗೂ ಶುಭವಾಗಲಿ. ಇಂತಿ ನಿಮ್ಮ ಸಂಹಿತ ಉಪಾಧ್ಯಾಯ.